ಅಭಿಮಾನಿಗಳನ್ನ ಸ್ಟಾರ್ಸ್ಗಳು ದೇವರು ಅಂತ ಕರೀತಾರೆ. ಆದರೆ ಸ್ಟಾರ್ಸ್ನೇ ಇಲ್ಲಿ ಅಭಿಮಾನಿಗಳು ದೇವರು ಅಂತ ನಂಬ್ತಾರೆ ಅಂತಂದರೆ ಇದು ನಿಜಕ್ಕೂ ಒಂದು ಖುಷಿಯ ವಿಚಾರನೆ. ಸೊ ಇಂಥದ್ದೊಂದು ಅಭಿಮಾನಿಗಳು ಸ್ಟಾರ್ನೇ ದೇವರು ಅಂತ ಕರೆದಿರೋಂಥ ಘಟನೆ ಆಂಧ್ರದಲ್ಲಿ ನಡೆದಿದೆ. ಸೊ ಆಂಧ್ರ ಅಂದ ತಕ್ಷಣ ನಿಮಗೆ ಗೊತ್ತು, ಅಲ್ಲಿ ಸಾಕಷ್ಟು ಸೂಪರ್ ಸ್ಟಾರ್ಗಳಿದ್ದಾರೆ. ಸೊ ಅಲ್ಲಿ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಅಲ್ಲು ಅರ್ಜುನ್ ಅವರನ್ನ ಈಗ ಅವರ ಫ್ಯಾನ್ಸ್ಗಳು ತುಂಬ ಮೆಚ್ಕೊಂಡಿದ್ದಾರೆ, ಅಪ್ಕೊಂಡಿದ್ದಾರೆ, ಅವ್ರನ್ನ ದೇವರು ಅಂತ ಕರಿತಾ ಇದ್ದಾರೆ. ವಿಷಯ ಇಷ್ಟೇ, ಇತ್ತೀಚೆಗೆ ಒಂದು ಫ್ಯಾನ್ಸ್ನ ಭೇಟಿ ಮಾಡುವಂಥ ಕಾರ್ಯಕ್ರಮ ಆಂಧ್ರದಲ್ಲಿ ಇತ್ತು. ಆ ಆಂಧ್ರದಲ್ಲಿ ಒಂದಷ್ಟು ಫ್ಯಾನ್ಸ್ ಅಸೋಸಿಯೇಷನ್ನ ಸದಸ್ಯರನ್ನ ಕರೆಸ್ಬಿಟ್ಟು ಅಲ್ಲಿ ಅವರ ಜೊತೆಗೆ ಒಂದಿಷ್ಟು ಇಂಟ್ರ್ಯಾಕ್ಟ್ ಮಾಡುವಂಥ ಕಾರ್ಯಕ್ರಮ ಅದು. ಅಲ್ಲಿ ಅಲ್ಲು ಅರ್ಜುನ್ ಅವರು ಎಲ್ಲರ ಜೊತೆ ನಿಂತ್ಕೊಳ್ತಾರೆ. ಸುಮಾರು ಒಂದು 6 ಗಂಟೆಗಳ ಕಾಲ ಆ ಕಾರ್ಯಕ್ರಮ ನಡೆಯುತ್ತೆ. 6 ಗಂಟೆಗಳ ಕಾಲವೂ ಕೂಡ ತುಂಬ ಸಂಯಮದಿಂದ, ತಾಳ್ಮೆಯಿಂದ, ಪ್ರೀತಿಯಿಂದ, ನಗ್ತಾನೆ ಪ್ರತಿಯೊಂದು ವಿಚಾರಕ್ಕೂ ಉತ್ತರ ಕೊಡ್ತಾನೆ ಆ ಫ್ಯಾನ್ಸ್ ಜೊತೆ ಕಾಲವನ್ನು ಕಳೀತಾರೆ. ಸೊ ಅಷ್ಟೋ ಜನಗಳ ಜೊತೆಗೆ ಫೋಟೋವನ್ನು ತೆಗೆಸ್ಕೊಳ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ, ಅಪ್ಕೊಳ್ತಾರೆ. ಸೊ ಇನ್ನೊಂದಿಷ್ಟು ವಿಚಾರಗಳನ್ನು ಹೇಳುವ ಮೂಲಕ ಫ್ಯಾನ್ಸ್ಗೆ ಇನ್ನಷ್ಟು ಹತ್ತಿರ ಆಗ್ತಾರೆ ಅಲ್ಲು ಅರ್ಜುನ್. ಇವೆಲ್ಲದರ ಜೊತೆಗೆ ಅಷ್ಟು ಜನ ಫ್ಯಾನ್ಸ್ ಇರ್ತಾರಲ್ಲ, ಅವ್ರಿಗೆಲ್ರಿಗೂ ಕೂಡ ಒಂದು ಒಳ್ಳೆಯ ಊಟವನ್ನು ಕೂಡ ಅಸೋಸಿಯೇಷನ್ ವ್ಯವಸ್ಥೆ ಮಾಡಿರುತ್ತೆ. ಸೊ ಅಲ್ಲೂ ಕೂಡ ಅವ್ರ ಜೊತೆ ಕೂತು ಅವರ ಉಪಚಾರದೊಂದಿಗೆ ಮಾತುಕತೆಯನ್ನು ಆಡಿಸ್ತಾರೆ. ಇವೆಲ್ಲದರ ಒಂದಷ್ಟು ಕಾರ್ಯಗಳು ಒಂದು ಕಡೆಗಾದರೆ, ಆದರೆ ಆಗಿನ ಭೇಟಿಯ ಮಹತ್ವ ಇದೆಯಲ್ಲ, ಅದು ಬಹಳ ವಿಶೇಷವನ್ನು ಪಡ್ಕೊಂಡಿದೆ. ಯಾಕಂದರೆ ಇದು ಭಾರತೀಯ ಚಿತ್ರರಂಗದಲ್ಲೇ ಬಹು ವಿಶೇಷವಾದಂಥ ಘಟನೆ ಅಂತಲೇ ಹೇಳ್ಬೋದು. ಒಂದು ಲೆಕ್ಕದಲ್ಲಿ ಯಾವ ಸ್ಟಾರ್ ಮಾಡದೇ ಇರುವಂಥ ಕೆಲಸವನ್ನು ಅಲ್ಲು ಅರ್ಜುನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲ್ಲ. ಹಾಗಾದರೆ ಅಲ್ಲು ಅರ್ಜುನ್ ಮಾಡಿರೋದೇನು ಅನ್ನೋ ಒಂದು ಕುತೂಹಲಕ್ಕೆ ಈ ಮಾತು. ಅಲ್ಲು ಅರ್ಜುನ್ ಅವರಿಗೆ ಈ ಹಿಂದೆ ಸಾಕಷ್ಟು ಫ್ಯಾನ್ಸ್ಗಳು ಉಟ್ಕೊಂಡಿರೋದು ನಿಮಗೆ ಗೊತ್ತು. ಫ್ಯಾನ್ಸ್ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ರು. ಫ್ಯಾನ್ಸು ನಾನು ನಿಮ್ಮನ್ನು ನೋಡಬೇಕು ಅಂದ ತಕ್ಷಣ ಅವರೇ ಬರ್ತಾಯಿದ್ರು, ಫ್ಯಾನ್ಸ್ಗೆ ಹತ್ರ ಆಗ್ತಾಯಿದ್ರು. ಎಷ್ಟೋ ಫ್ಯಾನ್ಸ್ಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾಯಿದ್ರು. ಸೊ ಅಂತಹ ಅಲ್ಲು ಅರ್ಜುನ್ ಈಗ ತಮ್ಮ ಆತ್ಮೀಯ ಫ್ಯಾನ್ಸ್ಗಳಿಗೆ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ಗಿಫ್ಟ್ ಏನು ಅನ್ನೋದಾದರೆ, ಸುಮಾರು 1,000 ಜನ ಫ್ಯಾನ್ಸಲ್ಲಿ ಸೇರಿರ್ತಾರೆ ಆ ಭೇಟಿ ಮಾಡುವ ಕಾರ್ಯಕ್ರಮದಲ್ಲಿ. ಅದರಲ್ಲಿ 900 ಫ್ಯಾನ್ಸಿಗೆ ಅಪಘಾತ ವಿಮೆಯನ್ನು ಫ್ರೀಯಾಗಿ ಅಲ್ಲು ಅರ್ಜುನ್ ಮಾಡಿಸಿದ್ದಾರೆ. ನಿಜಕ್ಕೂ ಇದೊಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು. ಅಪಘಾತ ವಿಮೆ ಮಾಡಿಸಿರೋದಕ್ಕೆ ಕಾರಣ ಇಷ್ಟೇ, ಏನಾದರೂ ಒಂದು ಹೊಸತನದ ಮಾಡಬೇಕು, ಫ್ಯಾನ್ಸಿಗೆ ಏನಾದರೂ ಮಾಡಬೇಕು ಅನ್ನೋ ಯೋಚನೆ ಅವರ ತಲೆಯಲ್ಲಿ ಇತ್ತು. ಸೊ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹಣಕಾಸು ವ್ಯವಸ್ಥೆ ಎಲ್ಲ ಮಾಡಿದರು. ಆದರೆ ಫ್ಯಾನ್ಸಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇದೆಯಲ್ಲ, ಆ ಸಂಕಲ್ಪ ಮಾಡಿದ್ದೇ ತಡ ಈಗ ಅಪಘಾತ ವಿಮೆಯನ್ನು ಎಲ್ಲರಿಗೂ ಉಚಿತವಾಗಿ ಅವರು ಮಾಡಿಸ್ಕೊಟ್ಟಿದ್ದಾರೆ. ರಾಜ್ಯ ಸಮಿತಿ ಸದಸ್ಯರಿದೆ, ಅವರು ರಾಜ್ಯ ಸಮಿತಿ ಸದಸ್ಯರಿಗೆ 5 ಲಕ್ಷದವರೆಗೂ ಅಪಘಾತ ವಿಮೆ ಮಾಡಿಸಿದರೆ, ಜಿಲ್ಲಾ ಸಮಿತಿ ಅಂದರೆ ಜಿಲ್ಲಾವರಲ್ಲಿ ಇರ್ತಕ್ಕಂಥ ಅಸೋಸಿಯೇಷನ್ನ ಸದಸ್ಯರುಗಳಿಗೆ 3 ಲಕ್ಷದ ವಿಮೆಯನ್ನು ಮಾಡಿಸಿದ್ದಾರೆ. ಸೊ ಇದು ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯ ಅಂತ ಎಲ್ಲ ಕೂಡ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಡೀ ತೆಲುಗು ಚಿತ್ರರಂಗದಲ್ಲಿ ಶ್ಲಾಘನೀಯವಾದಂಥ ಕೆಲಸ ಇದು ಅಂತ ಕೂಡ ಹೇಳಿದ್ದಾರೆ. ಅದೇನೇ ಇದ್ದರೂ ಕೂಡ ಈ ಒಂದು ಮಹತ್ವವಾದಂಥ ಕಾರ್ಯ ಭಾರತೀಯ ಚಿತ್ರರಂಗದಲ್ಲಿ ಯಾವೊಬ್ಬ ನಟನೂ ಮಾಡಿಲ್ಲ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸೊ ಇದು ಒಳ್ಳೆಯ ಕೆಲಸ, ಒಳ್ಳೆಯ ಕೆಲಸಕ್ಕೆ ಮೆಚ್ಚುಗೆ ಎಲ್ರಿಗೂ ಕೊಳ್ಳೇಬೇಕು. ಹಾಗಾಗಿ ಅಲ್ಲು ಅರ್ಜುನ್ಗೆ ಈ ಕೆಲಸವನ್ನು ನಾವು ಕೂಡ ಶ್ಲಾಘನೆ ಮಾಡ್ತೀವಿ. ಇದೇ ವೇಳೆ ಅಲ್ಲು ಅರ್ಜುನ್ ತಮ್ಮ ಫ್ಯಾನ್ಸಿಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ. ಸೊ ನೀವೆಲ್ಲ ತುಂಬ ಉತ್ಸುಕರಾಗಿದ್ದೀರಿ, ಯಾವಾಗಲೂ ನಮ್ಮ ಸಿನಿಮಾಗಳನ್ನು ಪ್ರೀತಿಯಿಂದ ಅಪ್ಕೋತೀರಿ, ತಪ್ಕೋತೀರಿ, ಕೆಲವು ತಪ್ಪುಗಳನ್ನು ತಿತ್ತಾ ಹೋಗ್ತಾ ಇದ್ದೀರಿ. ಸೊ ನಾವು ಕೂಡ ನಿಮ್ಮಿಂದ ಕಲಿತದ್ದು ಬಹಳ ಇದೆ. ಹಾಗಾಗಿ ನೀವು ಕೂಡ ಒಂದಷ್ಟು ಕೈಲಾದಷ್ಟು ಸಮಾಜ ಸೇವೆಯನ್ನು ಮಾಡಿ, ಒಂದಷ್ಟು ಜನಗಳಿಗೆ ಸಹಾಯ ಹಸ್ತವನ್ನು ಚಾಚಿ, ಒಂದಷ್ಟು ಸಮಸ್ಯೆಗಳಿಗೆ ಸ್ಪಂದಿಸಿ. ಆದರೆ ಯಾವುದೇ ಒಬ್ಬ ನಟನ ವಿರುದ್ಧ ಆಗಲಿ, ಯಾವುದೇ ಒಬ್ಬ ನಟನ ಫ್ಯಾನ್ಸ್ ವಿರುದ್ಧ ಆಗಲಿ ಕೆಟ್ಟದಾಗಿ ಅಥವಾ ಬೇರೆ ರೀತಿಯ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಮನವಿ ಮಾಡಿದ್ದಾರೆ. ಖಂಡಿತವಾಗಿ ಈ ಹೇಳಿಕೆ ಇದೆಯಲ್ಲ, ಇದು ಇಂಡಸ್ಟ್ರಿಯ ಅಂದರೆ ಸಿನಿಮಾ ರಂಗದ ಎಲ್ಲ ನಟರು ಕೂಡ ತಿಳ್ಕೋಬೇಕಾಗಿದ್ದು. ಯಾಕಂದರೆ ಇವತ್ತಿನ ಫ್ಯಾನ್ಸ್ ವಾರ್ ನಡೀತಾ ಇರೋದು ಈ ರೀತಿಯಾಗಿ ಎಲ್ಲ ಸ್ಟಾರ್ಸ್ಗಳ ಫ್ಯಾನ್ಸ್ಗಳ ನಡುವೆ ಒಂದಿಷ್ಟು ವಿವಾದಗಳು ಶುರುವಾಗ್ತವೆ. ಅದು ದೊಡ್ಡ ವಿವಾದ ಸೃಷ್ಟಿಯಾಗಿ
ಗಲಾಟೆ ಗದ್ದಲಗಳು ಹೋಗಿರೋ ಹಂತಕ್ಕೂ ಇದೆ. ಹಾಗಾಗಿ ಫ್ಯಾನ್ಸ್ ನಡುವೆ ಈ ರೀತಿಯ ವೈಷಮ್ಯ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲು ಅರ್ಜುನ್ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ಅವರ ಫ್ಯಾನ್ಸಿಗೆ. ಸೊ ಅವ್ರ ಫ್ಯಾನ್ಸು ಕೂಡ ಈ ಮಾತನ್ನು ಕೇಳಿ ಫುಲ್ ಖುಷಿಯಾಗಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಪಘಾತ ವಿಮೆ ಮಾಡಿಸಿದಾರಲ್ಲ, ಅದು ಇನ್ನೂ ಅವರ ಫ್ಯಾನ್ಸಿಗೆ ಡಬಲ್ ಖುಷಿ. ಯಾಕಂದರೆ ಇವತ್ತು ಒಂದು ಕುಟುಂಬದಲ್ಲಿ ಒಂದು ವಿಮೆ ಮಾಡಿಸ್ಬೇಕು ಅಂದರೆ ಯೋಚನೆ ಮಾಡೋಂಥ ಪರಿಸ್ಥಿತಿ. ಯಾಕಂದರೆ ಬದುಕು ನಡೆಸ್ಬೇಕಂತಂದರೆ ದುಡ್ಡು ಬೇಕು, ಒಳ್ಳೆ ಕೆಲಸ ಇರಬೇಕು, ಎಲ್ಲೋ ಉಳ್ಳವರು ಮಾಡಿಸ್ತಾರೆ, ಇಲ್ಲಂತಾರೆ ಏನು ಮಾಡಿಸ್ತಾರೆ. ಆದರೆ ತನ್ನ ಫ್ಯಾನ್ಸು ನನಗಾಗಿ ರಾತ್ರಿ ಆಗಲು ಕೆಲಸ ಮಾಡ್ತಾರೆ, ಒಂದು ಸಿನಿಮಾ ಬಂದಾಗ ರಾತ್ರಿ ಆಗಲು ನಿಂತು ಕಟೌಟ್ ಹಾಕ್ತಾರೆ, ಪೋಸ್ಟರ್ ಅಂಟಿಸ್ತಾರೆ. ಸೊ ಹಬ್ಬದ ಥರ ಅವರು ಆ ಸಿನಿಮಾನ ಸಂಭ್ರಮಿಸ್ತಾರೆ. ಅಂಥವ್ರಿಗೆ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಇಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಸೊ ಅಲ್ಲು ಅರ್ಜುನ್ ಮಾಡಿರುವಂಥ ಕೆಲಸವನ್ನು ಇಡೀ ತೆಲುಗು ಚಿತ್ರರಂಗ ಕೊಂಡಾಡಿದೆ. ಬರೀ ತೆಲುಗು ಚಿತ್ರರಂಗ ಕೊಂಡಾಡೋದಷ್ಟಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಒಂದಷ್ಟು ನಟರು ಕೂಡ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ಚಿತ್ರರಂಗ ಇನ್ನಷ್ಟು ಉಜ್ವಲ ಭವಿಷ್ಯವನ್ನು ಕಾಣುತ್ತೆ. ಯಾವುದೇ ಚಿತ್ರರಂಗ ಆಗಿರಲಿ. ಸೊ ಅಲ್ಲಿರ್ತಕ್ಕಂಥ ನಟಿಯರು ಕೂಡ ತಮ್ಮ ಫ್ಯಾನ್ಸಿಗೆ ಈ ರೀತಿಯ ಒಂದಷ್ಟು ಸಹಾಯವನ್ನು ಮಾಡ್ತಾ ಹೋದರೆ ಇನ್ನಷ್ಟು ಗಟ್ಟಿಯಾಗಬಹುದೇನೋ. ಒಟ್ಟಾರೆ ಅಲ್ಲು ಅರ್ಜುನ್ ಅವರ ಈ ಕೆಲಸ ನಿಜಕ್ಕೂ ಶ್ಲಾಘನೀಯ. ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.